ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಸೊ ಮೊದಲಿಗೆ ಹಾಲನ್ನು ಕಾಯಕ್ಕಿಡ್ತಾ ಇಟ್ಟಿದ್ದೀನಿ. ಒಂದು ಒಲೆ ಮೇಲೆ ಜೀರಾ ವಾಟರು, ಒಂದು ಒಲೆ ಮೇಲೆ ತವ ಇಟ್ಟಿದ್ದೀನಿ. ಅದೆಲ್ಲ ಕಾಯೋ ಅಷ್ಟರೊಳಗೆ ಸ್ವಲ್ಪ ಮನೆಯನ್ನು ಒರೆಸ್ಕೊಂಡ್ಬಿಡ್ತೀನಿ. ನಾನು ಒಲೆಯನ್ನು ಸಿಮ್ಮಲ್ಲಿ ಇಟ್ಟು ಬಂದಿದ್ದೀನಿ. ಸೊ ಸ್ವಲ್ಪ ಹೊತ್ತು ಟೈಮ್ ಬೇಕಾಗುತ್ತೆ. ಫುಡ್ ಕೆಲಸ ಮುಗಿಸ್ಕೊತೀನಿ. ಇಲ್ಲಿ ನನ್ನ ಮಗಳು ಮಲ್ಕೊಂಡಿದ್ದಾಳೆ ಇನ್ನು. ಸೊ ನಾನು ಮನೆ ಒರೆಸ್ಕೊಂಡಿದ್ದೆ ಆಯಿತು. ಇವಾಗ ಹೊರಗಡೆ ಸ್ವಲ್ಪ ಹೊಸಲನ್ನು ಒರೆಸ್ಕೊಂಡು ಹಾಕೋತೀನಿ. ನಾನು ಇಲ್ಲಿ ಹೊಸಲಿಗೆ ಅರಿಶಿನ ಇಡೋದಕ್ಕೆ ಅರಿಶಿನ ಮತ್ತು ಮೊಸರನ್ನು ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಯಾಕಂದರೆ ಭಾಳ ದಿನ ಅದು ಹಂಗೆ ನೀಟಾಗಿ ಇರುತ್ತೆ. ಅರಿಶಿನ ಕುಂಕುಮ ಎಲ್ಲ ಹಂಗೆ ಇರುತ್ತೆ, ರಂಗೋಲಿನೂ ಹಂಗೆ ಇರುತ್ತೆ. ಸೊ ನಾನಿಲ್ಲಿ ವಿಭೂತಿಯನ್ನು ಬಳಸ್ಕೊಂಡಿದ್ದೀನಿ ರಂಗೋಲಿ ಹಾಕಲಿಕ್ಕೆ ಹೊಸಲ ಮೇಲೆ. ಸೊ ಇವಾಗ ನಾನು ರಂಗೋಲಿಯನ್ನು ಮನೆ ಮುಂದೆ ಹಾಕೋತಾ ಇದ್ದೀನಿ. ಸಣ್ಣ ಒಂದು ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ಇದು 7ರಿಂದ 4 ಚುಕ್ಕೆ ರಂಗೋಲಿ. ಸೊ ಬೆಳಗ್ಗೆ ಬೇಗ ಬೇಗ ಕೆಲಸನೂ ಮುಗಿಯುತ್ತೆ. ಸಣ್ಣ ಸಣ್ಣ ರಂಗೋಲಿ ಹಾಕೋದ್ರೆ ನನಗಿರೋದು ಸ್ಪೇಸ್ ಇಷ್ಟೇ ರಂಗೋಲಿ ಹಾಕೋಕ್ಕಿಲ್ಲಿ. ಸೊ ಈಗ ಹೊಸಲಿನ ಅಲಂಕಾರ ಆಯಿತು. ಈಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಈಗ ಸೋಮವಾರ ಆಗಿರೋದ್ರಿಂದ ಪೂಜೆಯನ್ನು ಮಾಡ್ತಾಯಿದ್ದೀನಿ. ನಾನು ಸೋಮವಾರ ಏನು ಕಳಶ ಏನು ತೆಗೆಯೋದಿಲ್ಲ. ಪ್ರತಿ ಶುಕ್ರವಾರ ಅಷ್ಟೇ ಕಳಶವನ್ನು ಬದಲಾಯಿಸ್ತೀನಿ. ಸೊ ಇವತ್ತು ದೀಪಗಳನ್ನು ಕ್ಲೀನ್ ಮಾಡಿಕೊಂಡು ದೀಪ ಹಚ್ಕೊಂಡು ನೆಕ್ಸ್ಟ್ ಪೂಜಾ ವಿಧಾನನ ನಾನು ಮುಗಿಸ್ಕೋತೀನಿ ಇಲ್ಲಿ. ಸೊ ಪೂಜಾ ವಿಧಾನ ನಾನು ಮಾಡೋದು ಈ ರೀತಿಯಲ್ಲಿ. ಪ್ಲೀಸ್ ಫ್ರೆಂಡ್ಸ್, ನಿಮ್ಗೇನಾದರೂ ಗೊತ್ತಿದೆ ಪೂಜಾ ವಿಧಾನದಲ್ಲಿ ದಯವಿಟ್ಟು ಕಮೆಂಟಲ್ಲಿ ಶೇರ್ ಮಾಡಿರಿ ಪ್ಲೀಸ್. ಸೊ ಇಲ್ಲಿ ನನ್ನ ಪೂಜೆ ಮುಗೀತು. ನೆಕ್ಸ್ಟು ನಾನು ಅಡುಗೆ ಮನೆಗೆ ಹೋಗ್ತೀನಿ. ನಾನು ಹೋಗೋ ಅಷ್ಟರೊಳಗೆ ಹಾಲೆಲ್ಲ ಚೆನ್ನಾಗಿ ಮರಳ್ತಾ ಇತ್ತು ಮತ್ತು ಜೀರಾ ವಾಟರ್ ಕೂಡ ಕುಕ್ ಆಗಿತ್ತು. ಈಗ ಅಕ್ಕ ಬಂದಿದ್ದರು, ಅಂದರೆ ನನ್ನ ಹೆಲ್ಪರು. ಅವರು ಚಪಾತಿಯನ್ನು ಪ್ರಿಪೇರ್ ಮಾಡ್ತಾಯಿದ್ದಾರೆ. ನಾನು ಒಂದು ಒಲೆ ಮೇಲೆ ಬಾಣಲಿಯನ್ನು ಇಟ್ಟು ಬೆಂಡೆಕಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾವು ಬೆಂಡೆಕಾಯನ್ನು ಹುರ್ಕೊಳ್ಳೋಣ ಇಲ್ಲಿ ಚೆನ್ನಾಗಿ. ಒಗ್ಗರಣೆಗೆ ನಾನು ಇಲ್ಲಿ ಎಣ್ಣೆ, ಬಿಳಿ ಎಳ್ಳು, ಈರುಳ್ಳಿ, ಟೊಮೆಟೊವನ್ನು ಹಾಕ್ಕೊಂಡಿದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಅರಿಶಿನ ಹಾಕ್ಕೊಂಡಿದ್ದೀನಿ, ಮಸಾಲೆ ಖಾರ ಹಾಕ್ಕೊಂಡಿದ್ದೀನಿ. ಮಸಾಲೆ ಖಾರ ಅಂದರೆ ಈ ಕಡೆ ನಾರ್ತ್ ಕರ್ನಾಟಕ ಕಡೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇವಾಗ ನಾನು ಹುರಿದಿರ್ತಕ್ಕಂಥ ಬೆಂಡೆಕಾಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಟಾಸ್ ಮಾಡಿಕೊಂಡು ಅಂದರೆ ಮಿಕ್ಸಪ್ ಮಾಡ್ಕೊಂಡು ಕಾಯಿ ಪಲ್ಯ ರೆಡಿಯಾಗಿದೆ. ನೆಕ್ಸ್ಟ್ ನಾನು ಸಾರನ್ನು ಮಾಡ್ಕೊತೀನಿ. ಇವತ್ತು ಮಸಪ್ ಮಾಡ್ಕೊಳ್ಬೇಕಂದಿದ್ದೀನಿ. ಅದಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ಅದಕ್ಕಾದಮೇಲೆ ಸ್ವಲ್ಪ ತೊಗರಿಬೇಳೆ, ನಾನು ಇಲ್ಲಿ 150 ಗ್ರಾಮ್ ತೊಗರಿಬೇಳೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಒಂದು ಸ್ವಲ್ಪ ಟೊಮೊಟೊವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಬೇಯಲಿ. ಒಂದು ಸ್ವಲ್ಪ ಅರ್ಧ ಬೇಳೆ ಬೇಯಲಿ. ನಾನು ಮತ್ತೊಂದು ಒಲೆ ಮೇಲೆ ಸ್ವಲ್ಪ ರೈಸನ್ನು ಕುಕ್ ಮಾಡ್ಕೊತೀನಿ, ಬೇಳೆ ಅದೆಲ್ಲ ಬೇಯೋ ಅಷ್ಟೊತ್ತಿಗೆ. ಸೊ ನಾನಿಲ್ಲಿ 1.5 ಗ್ಲಾಸ್ ರೈಸನ್ನು ತೊಗೊಂಡಿದ್ದೀನಿ. ಅದೇ ರೀತಿಯಾಗಿ ಒಂದು 2.5 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಕುಕ್ಕರಲ್ಲಿ ಸ್ವಲ್ಪ ನೀರು ಕಡಿಮೆ ಹಾಕ್ಕೋಬೇಕು. ಸೊ ಇಲ್ಲಿ ತೊಳೆದಿರ್ತಕ್ಕಂಥ ಅಕ್ಕಿಯನ್ನು ಹಾಕ್ಕೋತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತೀನಿ. ಅದೇ ರೀತಿ ಒಂದು ಸ್ವಲ್ಪ ಗೀಯನ್ನು ಆ್ಯಡ್ ಮಾಡ್ತೀನಿ. ಆಲ್ರೆಡಿ ಹೇಳಿ ನಾನು ನಿಮಗೆ, ಈ ಗೀ ಆ್ಯಡ್ ಮಾಡೋದ್ರಿಂದ ಅಥವಾ ಎಣ್ಣೆ ಆ್ಯಡ್ ಮಾಡೋದ್ರಿಂದ ನೀರು ಹೊರಗೆ ಉಕ್ಕೋದಿಲ್ಲ ಅಂಥೇಳಿ. ಸೊ ಇದು ರೈಸ್ ಕುಕ್ ಆಗಲಿ. ಸೊ ಇಲ್ಲಿ ನಾನು ಬೇಳೆ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಬೇಳೆ ಬೆಂದಿದೆ. ನಾನು 2 ಕಟ್ ಪಾಲಕು, 1 ಕಟ್ ಮೆಂತ್ಯವನ್ನು ಬಿಡಿಸು ತೊಳೆದು ತೊಗೊಂಡಿದ್ದೀನಿ. ಸ್ವಲ್ಪ ಸೊಪ್ಪು ಬೇಯಲಿ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಕಪ್ ಕಾಯಿ ತುರಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಅದು ಒಂದು 5 ನಿಮಿಷ ಬಿಡೋಣ ಬೇಯಲಿ. ನೆಕ್ಸ್ಟ್ ಈ ಕಡೆ ನಾನು ಮುದ್ದೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ 2 ರಾಗಿ ಮುದ್ದೆಯನ್ನು ಮಾಡ್ತಾಯಿದ್ದೀನಿ. ಸೊಪ್ಪು ತಣ್ಣಗಾಗಿದೆ. ಸೊ ಇಲ್ಲಿ ನೀರು ಕುದ್ದಾದ್ಮೇಲೆ ಒಂದು ಸ್ವಲ್ಪ ರೈಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಮುದ್ದೆಗೆ. ಮತ್ತು ಒಂದು ಕಡೆ ಸೊಪ್ಪು ತಣ್ಣಗಾಗಿದೆ, ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ಸೊ ಮತ್ತೊಂದು ಕಡೆ ರಾಗಿ ಹಿಟ್ಟನ್ನು ಹಾಕಿದ್ದೀನಿ. ನಾನು ಮುದ್ದೆ ತೊಳ್ಸ್ಕೊತೀನಿ. ಸೊ ಈಗ ಮುದ್ದೆಯನ್ನು ಕಟ್ಕೊಳ್ತೀನಿ. ಸೊ ಇವತ್ತು ನಾನು ತೊಗೊಂಡಿರೋ ಮೆಜರ್ಮೆಂಟ್ಗೆ ಇಲ್ಲಿ ಮೀಡಿಯಮ್ ಸೈಜ್ 2 ರಾಗಿ ಬಾಲ್ಸನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ನುಚ್ಚಿನ ಮುದ್ದೆ ಮಾಡಿರೋದು, ಬರೀ ರಾಗಿ ಮುದ್ದೆ ಮಾಡಿಲ್ಲ. ನೆಕ್ಸ್ಟ್ ಇಲ್ಲಿ ಸೊಪ್ಪಿನ ಸಾರಿಗೆ ಸಂಡಿಗೆ ಅಥವಾ ಹಪ್ಪಳ ಇದ್ದರೆ ಟೇಸ್ಟ್ ಇರುತ್ತೆ. ಸೊ ಇವತ್ತು ನಾನು ಸಂಡಿಗೆಯನ್ನು ಹಾಕ್ಕೋತಾ ಇದ್ದೀನಿ, ಕರಿತಾ ಇದ್ದೀನಿ. ನನ್ನ ಮಗಳಿಗೆ ಸಂಡಿಗೆ ಅಂದರೆ ತುಂಬ ಇಷ್ಟ. ಸೊ ಈಗ ಮತ್ತೊಂದು ಕಡೆ ಪಾತ್ರೆಯನ್ನು ಇಟ್ಟು ರುಬ್ಬಿರ್ತಕ್ಕಂಥ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಗ್ಸಿರೋ ನೀರು ಇರ್ತದಲ್ಲ, ಬಸ್ದಿರೋ ನೀರು, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾರು ಈ ಕಡೆ ಕುದಿಯೋಕೆ ಇಟ್ಟಿದ್ದೀನಿ. ಮತ್ತೊಂದು ಕಡೆ ಸಾರಿಗೆ ಅಂತೇಳಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ, ನೆಕ್ಸ್ಟ್ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆಯನ್ನು ಬಳಸ್ತಾ ಇದ್ದೀನಿ. ಅದ್ರ ಜೊತೆಗೆ ಕರಿಬೇವು ಮತ್ತು ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ಬೇಕಿದ್ದಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಸೊ ನನ್ನ ಕಡೆ ಒಣಮೆಣ್ಸಿನ್ಕಾಯಿ ಇರಲಿಲ್ಲ, ಸೊ ನಾನು ಅದಕ್ಕೆ ಅಷ್ಟೇ ಹಾಕಿದ್ದೀನಿ. ಫ್ರೆಂಡ್ಸ್, ಇದಾಗಿತ್ತು ನನ್ನ ಮಂಡೇ ಮಾರ್ನಿಂಗ್ ವ್ಲಾಗ್. ನನ್ನ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.